ಓಂ ಶಾಂತಿ. ಡೇಟ್ ಆಗಿದೆ 24 ಅಕ್ಟೋಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಹರೇಕ್ ಬ್ರಹ್ಮ ಮುಖವಂಶಿ ಬ್ರಾಹ್ಮಣ ಚೇತನ್ ಸಾಲಿಗ್ರಾಮ್ ಕಾ ಮಂದಿರ್ ಹೈ. ಹರೇಕ್ ಬ್ರಹ್ಮ ಮುಖವಂಶಿ ಬ್ರಾಹ್ಮಣರು ಚೇತನ ಸಾಲಿಗ್ರಾಮ್ ಕಾ ಮಂದಿರ್ ಹೈ ಅಂತ ಹೇಳ್ತಾರೆ ಬಾಬಾ. ಪ್ರತಿಯೊಬ್ಬ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರು ಚೈತನ್ಯ ಸಾಲಿಗ್ರಾಮದ ಮಂದಿರ ಅಂತ ಹೇಳ್ತಾರೆ ಬಾಬಾ. दृष्टिय वृत्ति को पवित्र बनाकर सच्चे अर्थ में ब्राह्मण बनने की युक्तियाँ बताते हुए बाप दादा बोले, ದೃಷ್ಟಿ ಮತ್ತು ವೃತ್ತಿಯನ್ನು ಪವಿತ್ರ ಮಾಡಿಕೊಂಡು ಸತ್ಯ ಅರ್ಥದಲ್ಲಿ ಬ್ರಾಹ್ಮಣ ಆಗಿ ಯುಕ್ತಿಯಗಳನ್ನು ಬಾಬಾ ಹೇಳ್ತಿದ್ದಾರೆ. अपने को कमल पुष्प समान अति न्यारा और सदा बाप का प्यारा अनुभव करते हो. ತಮ್ಮನ್ನು ತಾವು ಕಮಲ ಪುಷ್ಪ ಸಮಾನ, ನ್ಯಾರ ಮತ್ತು ಅಂದರೆ ಭಿನ್ನ, ಯಾವಾಗಲೂ ತಂದೆಯ ಪ್ರೀತಿಯ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. कमल पुष्प एक तो हल्का होने के कारण जल में रहते भी जल से न्यारा रहता है. ಕಮಲ ಪುಷ್ಪ ಏನು ಮಾಡ್ತದೆ, ಭಾಳಷ್ಟು ಹಗರ, ನೀರಿನಲ್ಲಿ ಇದ್ದರೂ ಕೂಡ ಅದೇನಾಗಿರ್ತದೆ, ಭಿನ್ನ ಇದೆ ಅಂತ ಅನ್ನಿಸ್ತದೆ. ಪ್ರವೃತ್ತಿ ಹೋತೆ ಹುಯಿ ಭಿ ಸ್ವಯಂ ನಿವೃತ್ತ रहता है. ಪ್ರವೃತ್ತಿನಲ್ಲಿದ್ರೂ ಕೂಡ ಸ್ವಯಂನಲ್ಲಿ ಒಳಗಡೆ ಏನಿರ್ತದೆ, ನಿವೃತ್ತಿ ಭಾವ ಇರ್ತದೆ. ऐसे ही आप सब भी लौकिक या अलौकिक प्रवृत्ति में रहते हुए निवृत्त अर्थात न्यारे रहते हो. ಅದಕ್ಕೆ ನೀವು ಕೂಡ ಹೀಗಿರಬೇಕು, ಲೌಕಿಕದಲ್ಲಿ ಇರಿ ಅಥವಾ ಅಲೌಕಿಕ ಪ್ರವೃತ್ತಿಯಲ್ಲಿ ಇದ್ರೂ ಕೂಡ ಮನಸ್ಸಿನಿಂದ ಏನಾಗಿರಬೇಕು, ನಿವೃತ್ತ ಆಗಿರಬೇಕು. ನಿವೃತ್ತ ಅಂತಂದ್ರೇನು, ಈ ಜಗತ್ತಿನಿಂದ ಭಿನ್ನ ಆಗಿರಬೇಕು. ಇರ್ತೀರಾ? ನಿವೃತ್ತ रहने के लिए विशेष अपनी वृत्ति को ಚೆಕ್ करो. ನಿವೃತ್ತ ಆಗಬೇಕು ಅಂತಂದರೆ ವಿಶೇಷವಾಗಿ ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ, ತಮ್ಮ ವೃತ್ತಿ ಹೇಗಿದೆ. ಜೈಸಿ ವೃತ್ತಿ ವೈಸಿ ಪ್ರವೃತ್ತಿ ಬಂತಿ ಹೇ. ನಮ್ಮ ವೃತ್ತಿ ಹಾಗಿರ್ತದೆ, ನಮ್ಮ ಲಕ್ಷಣಗಳು ಹಾಗಿರ್ತದೆ, ಹಾಗೆ ಪ್ರವೃತ್ತಿ ಇರ್ತದೆ. ವೃತ್ತಿ ಕೌನ್ಸಿ ರಖನಿ ಹೇ, ಯಾವ ವೃತ್ತಿಯನ್ನು ಇಟ್ಕೊಳ್ಬೇಕು, ಆತ್ಮಿಕ ವೃತ್ತಿ, ರುಹಾನಿ ವೃತ್ತಿ. ನಮ್ಮ ವೃತ್ತಿ ಹಾಗಿರಬೇಕು, ಆತ್ಮಿಕವಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. इस ವೃತ್ತಿ ದ್ವಾರ ಪ್ರವೃತ್ತಿ ಮೇ ಭಿ ರೂಹಾನಿಯತ್ ಭರ್ ಜಾಯೇಗಿ. ಈ ಆತ್ಮಿಕ ವೃತ್ತಿಯ ಮುಖಾಂತರನೇ ಪ್ರವೃತ್ತಿನಲ್ಲಿ ಆತ್ಮಿಕತೆ ಬರ್ತದೆ, ತುಂಬುತ್ತದೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಪ್ರವೃತ್ತಿ ಮೇ ರೂಹಾನಿಯತ್ ಕೆ ಕಾರಣ ಅಮಾನತ್ ಸಮಜ್ಕರ್ ಚಲೆಂಗೆ. ಪ್ರವೃತ್ತಿನಲ್ಲಿ ಆತ್ಮೀಯತೆಯಿಂದ ನಡೆಯುವುದರ ಕಾರಣ ಅಮಾನತ್ ಅಂತ ತಿಳ್ಕೊಂಡು ನಡೀತೀರಾ. ಅಮಾನತ್ ಅಂದರೆ ನನ್ನದೆಲ್ಲವೂ ಪರಮಾತ್ಮನ ಅಂತ ತಿಳ್ಕೊಂಡು ನಡಿಬೇಕು. ತೋ ಮೇರಾಪನ್ ಸಹಜ ಹಿ ಸಮಾಪ್ತ ಹೋ ಜಾಯೇಗಾ. ನಂದೆಲ್ಲ ಏನಿದೆ, ನನ್ನ ಸಂಸಾರ, ನಂದು ಅಂತ ಏನಿದೆಯೋ ಅದೆಲ್ಲ ಪರಮಾತ್ಮನ ಅಂತ ತಿಳ್ಕೊಂಡು ನಡೆದ್ರೆ ನನ್ನತನ ಸಹಜವಾಗಿ ಏನಾಗ್ತದೆ, ದೇಹಾಭಿಮಾನ ಸಮಾಪ್ತ ಆಗ್ತದೆ. ಅಮಾನತ್ ಮೇ ಕಭಿ ಮೇರಾಪನ್ ನಹಿ ಹೋತಾ ಹೈ. ಮೇರೆಪನ್ ಮೇ ಹಿ ಮೋಹ ಕೆ ಸಾಥ್ ಸಾಥ್ ಅನ್ಯ ವಿಕಾರೋಂ ಕಿ ಭಿ ಪ್ರವೇಶತಾ ಹೋತಿ ಹೈ. ಎಲ್ಲಿ ಅಮಾನತ್ ಇರ್ತದೋ ಅಲ್ಲಿ ನನ್ನತನ ಇರೋದಿಲ್ಲ. ನನ್ನತನದಲ್ಲಿ ಮೋಹ, ಅದರ ಜೊತೆಗೆ ಬೇರೆ ವಿಕಾರಗಳು ಕೂಡ ಪ್ರವೇಶ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಮೇರಾಪನ್ ಸಮಾಪ್ತ ಹೋನ ಅರ್ಥಾತ್ ವಿಕಾರೋಂ ಸೆ ಮುಕ್ತ. ನನ್ನತನ ಅನ್ನೋದು ಸಮಾಪ್ತ ಆಗೋದು ಅಂದ್ರೇ ಏನು, ವಿಕಾರಗಳಿಂದ ಮುಕ್ತ ಆಗೋದು. ನಿರ್ವಿಕಾರ ಅರ್ಥಾತ್ ಪವಿತ್ರ ಬನನಾ ಹೈ, ಜಿಸಸೆ ಪ್ರವೃತ್ತಿ ಭಿ ಪವಿತ್ರ ಪ್ರವೃತ್ತಿ ಬನ್ ಜಾತಿ ಹೈ. ಬಾಬಾ ಹೇಳ್ತಾರೆ, ನಿರ್ವಿಕಾರಿ ಅಂದ್ರೇನು, ಪವಿತ್ರ ಆಗೋದು. ಅದರಿಂದ ಪ್ರವೃತ್ತಿನೂ ಕೂಡ ಏನಾಗ್ತದೆ, ಪವಿತ್ರ ಆಗಿಬಿಡ್ತದೆ. ವಿಕಾರೋಂಕ ನಷ್ಟ ಹೋನ ಅರ್ಥಾತ್ ಶ್ರೇಷ್ಠ ಬನನಾ ಹೈ. ವಿಕಾರಗಳ ನಷ್ಟ ಮಾಡೋದಂದ್ರೇ ಶ್ರೇಷ್ಠ ಆಗೋದು. ಶ್ರೇಷ್ಠ ಆಗೋದೇ ಅಂದ್ರೇನು, ವಿಕಾರಗಳನ್ನು ನಷ್ಟ ಮಾಡಬೇಕು. तो क्या ऐसे अपने को विकारों को नष्ट करने वाली श्रेष्ठात्मा समझते हो? ಹಾಗಾದರೆ ನಿಮ್ಮನ್ನು ನೀವು ವಿಕಾರಗಳನ್ನು ನಷ್ಟ ಮಾಡಿ ತಮ್ಮನ್ನು ತಾವು ಶ್ರೇಷ್ಠ ಆತ್ಮ ಅಂತ ತಿಳ್ಕೊಂಡಿದ್ದೀರಾ. ಪ್ರವೃತ್ತಿ ಕೋ ಪವಿತ್ರ ಪ್ರವೃತ್ತಿ ಬನಾಯ ಹೇ. ನಿಮ್ಮ ಪ್ರವೃತ್ತಿ ಪವಿತ್ರ ಮಾಡ್ಕೊಂಡಿದ್ದೀರಾ. ಸಬ್ಸೆ ಪೆಹಲಿ ಪ್ರವೃತ್ತಿ ಹೇ ಅಪನೆ ದೇಹಕ್ಕೆ ಪ್ರವೃತ್ತಿ. ಎಲ್ಲದಕ್ಕಿಂತ ಪ್ರವೃತ್ತಿ ಯಾವುದಾಗಿದೆ, ಈಗ ನಮ್ಮದು ದೈಹಿಕ ಪ್ರವೃತ್ತಿ ಇದೆ ಅಂತಾರೆ ಬಾಬಾ. ನಮ್ಮ ಚಲನಗಳೆಲ್ಲ ಏನಾಗಿದ್ದಾವೆ,
ದೇಹಕ್ಕೆ ಸಂಬಂಧಪಟ್ಟದ್ದು. ಫಿರ್ ಹೈ ದೇಹಕ್ಕೆ ಸಂಬಂಧಕ್ಕೆ ಪ್ರವೃತ್ತಿ. ಮತ್ತು ದೇಹ ಅಂತ ಬಂದ ತಕ್ಷಣ ದೇಹದ ಸಂಬಂಧಗಳು ನೆನಪಾಗ್ತವೆ, ಅದರ ಚಲನ ನಡೀತವೆ. ಬಾಬಾ ಹೇಳ್ತಾರೆ, फिर है देह के संबंध की प्रवृत्ति. तो पहली प्रवृत्ति देह के हर कर्मेंद्रियों को पवित्र बनाना है. ನಮ್ಮ ಪ್ರವೃತ್ತಿ ಏನಾಗಬೇಕು, ದೇಹದ ಎಲ್ಲ ಕರ್ಮೇಂದ್ರಿಯಗಳನ್ನು ಪವಿತ್ರ ಮಾಡಬೇಕು. जब तक देह की प्रवृत्ति को पवित्र नहीं बनाया है तब तक देह के संबंध की प्रवृत्ति चाहे हद की ओर चाहे बेहद की हो, उसको भी पवित्र प्रवृत्ति नहीं बना सकेंगे. ಬಾಬಾ ಹೇಳ್ತಾರೆ, ಎಲ್ಲಿವರೆಗೂ ನೀವು ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡೋದಿಲ್ವೋ ಅಲ್ಲಿವರೆಗೆ ದೇಹದ ಸಂಬಂಧದ ಪ್ರವೃತ್ತಿ ಇರ್ಬೋದು ಅಥವಾ ಬೇಹದ್ದಿಂದ ಇರ್ಬೋದು, ಅದನ್ನು ನೀವು ಪವಿತ್ರ ಪ್ರವೃತ್ತಿ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಬ್ರಹ್ಮಾ ಕುಮಾರ್ ಅವ್ರ ಕುಮಾರಿಯೋं की ಪ್ರವೃತ್ತಿ कौन सी है. ಮುಖ್ಯವಾಗಿ ಬ್ರಹ್ಮಾ ಕುಮಾರ ಪ್ರವೃತ್ತಿ ಏನಾಗಿದೆ, ಜೈಸೆ ಹದ್ ಕೆ ಸಂಬಂಧ की प्रवृत्ति है वैसे ब्रह्मा कुमारी के नाते से सारे विश्व की आत्माओं से साकारी भाई बहन का संबंध इतनी बड़ी बेहद की प्रवृत्ति है. ಬಾಬಾ ಹೇಳ್ತಾರೆ, ಹೇಗೆ ಹದದ ಸಂಬಂಧದ ಪ್ರವೃತ್ತಿನಲ್ಲಿ ವೈಸೆ ಹಾಗೆಯೇ ಬ್ರಹ್ಮಾ ಕುಮಾರಿಯರ ಸಂಬಂಧದಲ್ಲಿ ಬಂದಾಗ ಇಡೀ ವಿಶ್ವದ ಆತ್ಮಗಳು ಏನಾಗ್ಬಿಡ್ತಾರೆ, ನಮಗೆ ಭಾಯಿ ಬಹನ್ ಆಗಿರ್ತಾರೆ. ಮತ್ತು ನಾವೆಲ್ಲಿ ಬರ್ತೀವಿ, ಪ್ರವೃತ್ತಿನಲ್ಲೇ ಬರ್ತೀವಿ. ಸಂಬಂಧ ಇತನಿ ಬಡಿ ಬೇಹದ್ಕಿ ಪ್ರವೃತ್ತಿ ಹೋತಿ ಹೇ. ನಮ್ಮ ಸಂಬಂಧಗಳೇನಾಗ್ತವೆ, ಭಾಳಷ್ಟು ದೊಡ್ಡ ನಮ್ಮ ಸಂಸಾರ ಏನಾಗ್ತದೆ, ದೊಡ್ಡದಾಗ್ಬಿಡ್ತದೆ. ಲೇಕಿನ್ ಪೆಹಲೆ ಅಪ್ನಿ ದೇಹ ಕಿ ಪ್ರವೃತ್ತಿ ಬನಾಯಿ ತಬ್ ಬೇಹದ್ ಕಿ ಪ್ರವೃತ್ತಿ ಕೋ ಭಿ ಪವಿತ್ರ ಬನಾ ಸಕೆಂಗೆ. ಮೊದಲ ನಾವು ನಮ್ಮ ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡಬೇಕು, ಆಮೇಲೆ ಇಡೀ ಬೇಹದ್ದಿನ ಪ್ರವೃತ್ತಿಯನ್ನು ಕೂಡ ಪವಿತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಕಹಾವತ್ ಹೇ ಚಾರಿಟಿ ಬಿಗಿನ್ಸ್ ಆಟ್ ಹೋಮ್. ಏನು, ಮನೆಯೇ ಮೊದಲ ಪಾಠಶಾಲೆ. ಮೊದಲು ನಾನು ಪವಿತ್ರ ಆದರೆ ಇಡೀ ವಿಶ್ವ ಪವಿತ್ರ ಆಗ್ತದೆ. पहले अपनी देह की प्रवृत्ति अर्थात घर को पवित्र बनाने की सेवा करनी है. ಮೊದಲು ನಾನು ಪವಿತ್ರ ಆಗಬೇಕು, ನನ್ನ ಮನೆ ಪವಿತ್ರ ಆಗಬೇಕು. ಫಿರ್ ಬೇಹದ್ ಕಿ ಕರ್ನಿ ಹೇ, ನಂತರ ಬೇಹದ್ದಿಂದ ಮಾಡಬೇಕು, ಇಡೀ ವಿಶ್ವದ ಮಾಡಲಿಕ್ಕೆ ಸಾಧ್ಯ. तो पहले अपने आप से पूछो कि अपने शरीर रूपी घर को पवित्र बनाया है. ಮೊದಲು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ನಮ್ಮ ಈ ದೇಹ ಅನ್ನೋ ಮನೆಯನ್ನು ಪವಿತ್ರ ಮಾಡಿದ್ದೀವ. ಮುಂದಕ್ಕೆ ಹೋದರೆ ಸಂಕಲ್ಪ ಕೋ ಪವಿತ್ರ ಬನಾಯ, ಬುದ್ಧಿ ಕೋ ಪವಿತ್ರ ಬನಾಯ, ನಯನೋ ಕೋ ಮುಖ ಕೋ ರೂಹಾನಿ ಅರ್ಥಾತ್ ಪವಿತ್ರ ಬನಾಯ. ಬಾಬಾ ಹೇಳ್ತಾರೆ, ನಮ್ಮ ಕರ್ಮೇಂದ್ರಿಯಗಳು, ಮನಸ್ಸಿನಿಂದ ಸಂಕಲ್ಪಗಳು ಪವಿತ್ರ ಇದ್ದಾವ, ಬುದ್ಧಿ ಪವಿತ್ರ ಇದ್ದಾವ, ಕಣ್ಣು ಪವಿತ್ರ ಇದ್ದಾವ, ಎಲ್ಲ ಪವಿತ್ರ ಮಾಡಿದ್ದೀರೇನು. जैसे दीपावली पर घर के हर कोने को स्वच्छ करते हैं. ದೀಪಾವಳಿ ಹಬ್ಬ ಬಂದಾಗ ಎಲ್ಲ ಕಡೆ ಸ್ವಚ್ಛ ಮಾಡ್ತೀರಾ. कोई एक कोना भी न रह जाए इतना ಟೆನ್ಷನ್ ರखते हैं. ಒಂದು ಮೂಲೆನೂ ಬಿಡೋದಿಲ್ಲ, ಅಷ್ಟೆಲ್ಲವನ್ನು ಸ್ವಚ್ಛ ಮಾಡ್ತೀವಿ, ಅಷ್ಟು ಗಮನ ಕೊಡ್ತೀರಾ. ऐसे हर कर्मेंद्रिय को स्वच्छ बनाकर आत्मा का दीपक सदा काल के लिए जगाया है. ಹಾಗೆಯೇ ದೇಹದ ಪ್ರತಿಯೊಂದು ಕರ್ಮವನ್ನು ಸ್ವಚ್ಛ ಮಾಡಿ, ದೇಹದ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನು ಸ್ವಚ್ಛ ಮಾಡಿದ್ದೀರಾ. ಕಣ್ಣು, ಮೂಗು, ಬಾಯಿ ಎಲ್ಲ ಸ್ವಚ್ಛ ಇದ್ದಾವೇನು. ಆಗ ಆತ್ಮ ಅನ್ನೋ ದೀಪ ಸದಾ ಕಾಲಕ್ಕಾಗಿ ಏನಾಗ್ತದೆ, ಬೆಳಗ್ತದೆ. ಐಸೆ ರುಹಾನಿ ದಿವಾಲಿ ಮನಾಯಿ ಹೇ ಅಥವಾ ಅಭಿ ಮನಾನಿ ಹೇ. ಇಂಥ ಒಂದು ಆತ್ಮಿಕ ದೀಪಾವಳಿಯನ್ನು ಆಚರಣೆ ಮಾಡಿದ್ದೀರೋ ಅಥವಾ ಇನ್ನೂ ಮಾಡಬೇಕಾಗಿದೆಯೋ. ಸಬ್ಕೆ ದೀಪಕ್ ಅಖಂಡ್ ಜಗಮಗಾ ರಹೆ ಹೇನ. ಎಲ್ಲ ದೀಪಗಳು, ಎಲ್ಲ ಆತ್ಮಗಳು ಅಖಂಡ ಬೆಳಗ್ತಿದ್ದಾವೇನು. ಜೈಸೆ ಗಾಯನ ಹೇ ಕಿ ಘರ್ ಘರ್ ಮಂದಿರ್ ಬನೆಂಗೆ. ಗಾಯನ ಇದೆ, ಮನೆಯೂ ಕೂಡ ಏನಾಗಬೇಕಾಗಿದೆ, ಮಂದಿರ ಆಗಬೇಕು. ಐಸೆ ಅಪನೆ ದೇಹ ರೂಪಿ ಘರ್ ಕೋ ಮಂದಿರ್ ಬನಾಯ ಹೇ. ಮನೆ ಮಂದಿರ ಆಗಬೇಕು ಅಂತಂದರೆ ಪ್ರತಿಯೊಂದು ಆತ್ಮನ ದೇಹನೂ ಕೂಡ ಮಂದಿರ ಆಗಬೇಕು. जब घर घर मंदिर बनाओ तभी विश्व को भी चैतन्य देवताओं का निवास स्थान मंदिर बनाएंगे. ನಾನಾತ್ಮ ಮೊದಲು ನನ್ನ ದೇಹವನ್ನು ಮಂದಿರ ಮಾಡಬೇಕು,
ಮನೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ಮಂದಿರ ಆಗಬೇಕು. ಆವಾಗ ಇಡೀ ವಿಶ್ವ ಏನಾಗ್ತದೆ? ದೇವತೆಗಳ ನಿವಾಸ ಸ್ಥಾನ ಆಗಿ ಮಂದಿರ ಆಗ್ತದೆ. जितने भी ब्राह्मण हैं हर एक ब्राह्मण चैतन्य सालिग्राम का मंदिर है. ಎಷ್ಟು ಮಂದಿ ಬ್ರಾಹ್ಮಣ ಇದ್ದೀರೋ ಅಷ್ಟು ನೀವು ಚೈತನ್ಯ ಸಾಲಿಗ್ರಾಮದ ಮಂದಿರ. ನಾನಾತ್ಮ सालिग्राम, ये देह मंदिर चैतन्य शक्ति मंदिर है. ऐसे मंदिर समझते हुए उनको शुद्ध पवित्र बनाया है. ಈ ಥರ ಏನಂತಾರೆ ಬಾಬಾ, ಮಂದಿರ ಅಂತ ತಿಳ್ಕೊಂಡು ನಿಮ್ಮನ್ನು ನೀವು ಶುದ್ಧ ಪವಿತ್ರ ಮಾಡ್ಕೊಂಡಿದ್ದೀರೇನು? अभी के पुरुषार्थ के समय प्रमाण व विश्व के संपन्न परिवर्तन के समय प्रमाण इस समय कोई भी कर्म इंद्रिय द्वारा प्रकृति व विकारों के वशीभूत नहीं होना चाहिए. ಬಾಬಾ ಹೇಳ್ತಾರೆ, ಸದ್ಯದ ಸಮಯದ ಪ್ರಮಾಣದಲ್ಲಿ ವಿಶ್ವ ಸಂಪನ್ನ ಪರಿವರ್ತನೆ ಆಗಬೇಕಾಗಿದೆ. ಇಂಥ ಸಮಯದಲ್ಲಿ ಕರ್ಮೇಂದ್ರಿಯಗಳ ಮುಖಾಂತರ ಪ್ರಕೃತಿ ಅಥವಾ ವಿಕಾರಗಳಿಗೆ ವಶೀಭೂತ ಆಗಬಾರ್ದು ಅಂತಾರೆ ಬಾಬಾ. ಜೈಸೆ ಮಂದಿರ್ ಮೇ ಭೂತ್ ಪ್ರವೇಶ ನಹಿ ಹೋತೆ ಹೇ. ಗುಡಿ ಅಂತಂದ್ರೆ ನಲ್ಲಿ ದೆವ್ವ ಬರ್ತಾವೇನೋ ಒಳಗಡೆ. ತೋ ಹರ್ ಘರ್ ಕೋ ಮಂದಿರ್ ಬನಾಯಾ ಹೇ. ಈಗ ನಿಮ್ಮ ಮನೆಯೂ ಕೂಡ ಮಂದಿರ ಮಾಡ್ಕೊಂಡಿದ್ದೀರಾ, ದೇಹನೂ ಕೂಡ ಮಂದಿರ. ಈ ದೇಹದೊಳಗಡೆ ಅಂದರೆ ಈ ಮನಸ್ಸಿನ ಮಂದಿರದೊಳಗೂ ಕೂಡ ಏನು ಬರಬಾರ್ದು? ಭೂತ ಬರಬಾರ್ದು. ಭೂತ ಅಂದರೆ ವಿಕಾರಗಳು. जहाँ अशुद्धि होती है वहाँ ही अशुद्ध विकार अथवा भूत प्रवेश होता है. ಭೂತ ಎಲ್ಲಿ ಪ್ರವೇಶ ಆಗ್ತದೆ? ಎಲ್ಲಿ ಅಶುದ್ಧಿ ಇರ್ತದೋ ಅಲ್ಲಿ ಪ್ರವೇಶ ಆಗ್ತದೆ. चैतन्य सालिग्राम के मंदिर में व चैतन्य शक्ति स्वरूप के मंदिर में, असुर संहारिणी के मंदिर में आसुरी संकल्प व आसुरी संस्कार कभी प्रवेश नहीं कर सकते. ಚೈತನ್ಯ ಸಾಲಿಗ್ರಾಮದ ಮಂದಿರದಲ್ಲಿ, ಚೈತನ್ಯ ಶಕ್ತಿ ಸ್ವರೂಪದ ಮಂದಿರದಲ್ಲಿ, ಅಸುರ ಸಂಹಾರಿಣಿ ಮಂದಿರದಲ್ಲಿ ಆಸುರಿ ಸಂಕಲ್ಪ ಅಥವಾ ಆಸುರಿ ಸಂಸ್ಕಾರ ಎಂದೂ ಕೂಡ ಪ್ರವೇಶ ಆಗುವುದಿಲ್ಲ. ಅಗರ್ ಪ್ರವೇಶ ಹೋತೆ ಹೇ ತೋ ಕೋಯಿ ನ ಕೋಯಿ ಪ್ರಕಾರ ಕಿ ಅಶುದ್ಧಿ ಅರ್ಥಾತ್ ಅಸ್ವಚ್ಛತಾ ಹೇ. ಇನ್ನೂ ಭೂತಗಳು ಪ್ರವೇಶ ಆಗ್ತಿದ್ದಾವೆ ಅಂತ ತಿಳ್ಕೋಬೇಕು. ಇನ್ನೂ ನಮ್ಮಲ್ಲಿ ಅಶುದ್ಧಿತನ ಇದೆ, ಅಸ್ವಚ್ಛತಾತನ ಇದೆ ಅಂತ ಹೇಳ್ತಾರೆ ಬಾಬಾ. ऐसे अपने को चेक करो, कहीं भी कोई प्रकार की अशुद्धि रह गई है. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಏನಾದರೂ ಅಶುದ್ಧಿತನ ಇದೆ ಏನು ಒಳಗಡೆ. ತೋ ಉಸ್ಕೋ ಅಭಿ ಖತಮ್ ಕರೋ. ಅದನ್ನೀಗೇನು ಮಾಡಬೇಕು? ನಾಶ ಮಾಡಬೇಕು. ಅರ್ಥಾತ್ ಸಚ್ಚಿ ದೀಪಾವಳಿ ಮನಾವು. ಅದಕ್ಕೆ ಸತ್ಯವಾದ ದೀಪಾವಳಿ ಆಚರಣೆ ಮಾಡಿ. ಜಬ್ ಐಸಿ ಅಪ್ನಿ ಪವಿತ್ರ ಪ್ರವೃತ್ತಿ ಬನಾವು ತಭಿ ವಿಶ್ವ ಪರಿವರ್ತನ ಹೋಗಾ. ಈ ಥರ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ತಾ ಹೋದರೆ, ಪವಿತ್ರ ಮಾಡ್ಕೊಳ್ತಾ ಹೋದರೆ ಇಡೀ ವಿಶ್ವನೂ ಕೂಡ ಏನಾಗ್ತದೆ? ಪರಿವರ್ತನೆ ಆಗ್ತದೆ. यहाँ मधुबन में भी रूहानी यात्रा करने आते हो तो रूहानी यात्रा में अपनी कमजोरियों को छोड़ कर जाना. ಇಲ್ಲಿ ಮಧುಬನ್ಗೆ ಎದಕ್ಕೆ ಬಂದಿದ್ದೀರಾ? ನೀವು ಆತ್ಮಿಕ ಯಾತ್ರೆ ಮಾಡೋಕ್ಕೆ ಬಂದಿದ್ದೀರಾ ಅಂದಾಗ ನಿಮ್ಮಲ್ಲಿರ್ತಕ್ಕಂಥ ಕಮಜೋರಿಗಳನ್ನು ಇಲ್ಲೇ ಬಿಟ್ಟು ಹೋಗಿ. मधुबन है ही परिवर्तन भूमि. मधुबन इरोदे परिवर्तन भूमि. परिवर्तन भूमि में आकर परिवर्तन नहीं किया तो परिवर्तन भूमि का लाभ क्या उठाया? ಮಧುಬನ ಅಂದ್ರೇ ಪರಿವರ್ತನ ಆಗೋದು. ಇಲ್ಲಿ ಬಂದು ನೀವು ಪರಿವರ್ತನ ಆಗಲಿಲ್ಲ ಅಂದರೆ ಇಲ್ಲಿ ಬಂದು ಲಾಭ ಏನು? सिर्फ परिवर्तन भूमि के अंदर परिवर्तन नहीं लाना है. ಇಲ್ಲಿ ಬಂದಷ್ಟೇ ಪರಿವರ್ತನ ಆಗೋದಲ್ಲ, ಲೇಕಿನ್ ಸದಾ ಕಾಲ का परिवर्तन लाना है. ಇದ್ದಾಗಷ್ಟೇ ಎಲ್ಲ ಭಾರ್ಯ ಎಲ್ಲ ಥರ ಇರೋದಲ್ಲ, ಮತ್ತಲ್ಲಿ ಹೋಗಿ ಇಲ್ಲಿ ಬಂದ ಮೇಲೂ ಪರಿವರ್ತನೆ ಸದಾ ಕಾಲ ಇರಬೇಕು ಅಂತ ಹೇಳ್ತಾರೆ ಬಾಬಾ. मधुबन को महायज्ञ व राजस्व अश्वमेध यज्ञ कहते हैं. तो यज्ञ में आहुति डाली जाती है. महायज्ञ में महान आहुति डालकर जाते हो अथवा डाली हुई आहुति फिर वापस लेते हो. बाबा ಕೇಳ್ತಾರೆ, ಮಧುಬನ ಅಂದ್ರೇ ಮಹಾಯಜ್ಞ, ರಾಜಸ್ವ ಅಶ್ವಮೇಧ ಯಜ್ಞ. ಯಜ್ಞ ಅಂದ್ರೇನು? ಆಹುತಿ ಹಾಕಬೇಕು. ಮಹಾಯಜ್ಞ ಮಹಾನ್ ದೊಡ್ಡ ದೊಡ್ಡ ಆಹುತಿ ಹಾಕಬೇಕು. ಬಾಬಾ ಹೇಳ್ತಾರೆ, ಹಾಕಿದಂಥ ಆಹುತಿ ಏನೇನು ಹಾಕಿರ್ತೀವೋ, ಕ್ರೋಧ ಹಾಕಿರ್ತೀವಿ, ಮೋಹ ಹಾಕಿರ್ತೀವಿ, ಎಲ್ಲ ಯಜ್ಞದಲ್ಲಿ ಹಾಕಿಬಿಟ್ಟಿದ್ದನ್ನು ಮತ್ತು ವಾಪಸ್ ತಗೊಂಡು ಹೋಗ್ತೀರೇನು? ಜೋ ನಾಮ್ ದೇತೆ ಹೋ ವೈಸಾ ಕಾಮ್ ಭೀ ಕರ್ತೆ ಹೋ ವ ನಹಿ. ಏನು ಹೆಸರಿದೆಯೋ ಅಂಥ ಕರ್ಮ ಮಾಡಬೇಕು. ನಾಮ್ ಹೇ ಮಹಾಯಜ್ಞ, ಹೆಸರಿರೋದು ಮಹಾಯಜ್ಞ. ಪರಿವರ್ತನ ಭೂಮಿ,
और वरदान भूमि तो जैसा नाम वैसा कार्य करो. ಮಧುಬನ ಅಂದ್ರೇನು? ಯಜ್ಞ, ಮಹಾಯಜ್ಞ ಮಾಡುವಂಥ ಸ್ಥಳ, ಪರಿವರ್ತನೆ ಆಗ್ತಕ್ಕಂಥ ಭೂಮಿ, ವರದಾನ ಪಡ್ಕೊಳ್ತಕ್ಕಂಥ ಭೂಮಿ. ಇಂಥ ಹೆಸರಿನ ಇರುವ ಭೂಮಿನಲ್ಲಿ ಬಂದು ಅದೇ ಕಾರ್ಯವನ್ನು ನೀವು ಮಾಡಬೇಕಲ್ಲ. ಇಲ್ಲಿ ಬಂದು जो प्रतिज्ञा करते जाते हो, करके जाते हो, इसको निभाते रहो. ಅಥವಾ ನಿಭಾನ ಮುಷ್ಕಿಲ್ लगता है. ಏನೇನು ಪ್ರತಿಜ್ಞೆ ಮಾಡಿ ಹೋಗ್ತೀರಾ ಇಲ್ಲಿಂದ ಅದನ್ನು ನಿಭಾಯಿಸಬೇಕು ಅಥವಾ ಕಷ್ಟ ಆಗ್ತಿದೆ ಏನು? ನಿಭಾನೆ में 3 प्रकार की आत्माएं बन जाती है. ನಿಭಾಯಿಸೋದ್ರಲ್ಲಿ 3 ತರಹದ ಆತ್ಮಗಳಾಗ್ತೀರಾ. कोई तो निभाने में सच्चे परवाने मुआफिक स्वयं को बाप पर न्योछावर कर देते हैं. ಕೆಲವು ಆತ್ಮಗಳೇನು ಮಾಡ್ತಾರೆ, ನಿಭಾಯಿಸುವುದರಲ್ಲಿ ಎಷ್ಟು ಸತ್ಯತನ ಇರ್ತಾರಂತಂದರೆ ಸಂಪೂರ್ಣವಾಗಿ ಆ ದೀಪದ ಹುಳ ಹೆಂಗೆ ಸಮರ್ಪಣ ಆಗ್ತದೋ ಆ ರೀತಿ ನಿಭಾಯಿಸ್ತಾರೆ. ಅರ್ಥಾತ್ ಫರ್ಮಾನ್ ಪರ್ ಕುರ್ಬಾನ್ ಹೋ ಜಾತೆ ಹೇ. ಬಾಬಾ ಏನು ಆಜ್ಞೆ ಮಾಡ್ತಾರೋ ಕುರ್ಬಾನ್ ಮಾಡಿಬಿಡ್ತಾರೆ. ಅವ್ರು ಕೊಯ್ ನಿಭಾನೆ ಮೇ ಭಕ್ತ ಬನ್ ಜಾತೆ ಹೇ. ಇನ್ನು ಕೆಲವರು ನಿಭಾಯಿಸೋದ್ರಲ್ಲಿ ಭಕ್ತರಾಗ್ತಾರೆ. ಅರ್ಥಾತ್ ಬಾಪ್ ಸೆ ಹಿ ಬಾರ್ ಬಾರ್ ಶಕ್ತಿ ಲೇತೆ ಇರತ್ತೆ ಹೇ. ಮೇಲಿನ ಮೇಲೆ ಶಕ್ತಿ ಕೊಡು ಅಂತ ತಗೊಳ್ತಿರ್ತಾರೆ. ಅರ್ಥಾತ್ ಮಾಂಗ್ತೆ रहते हैं, ಬೇಡ್ತಾರೆ. ಸಹನ ಶಕ್ತಿ ದೋ ತೋ ನಿಭಾವು. ಬಾಬಾ ಸಹನ ಶಕ್ತಿ ಕೊಡು, ನಿಭಾಯಿಸ್ತೀನಿ. ಅವ್ರ ಸಾಮ್ನಾ ಕರ್ನೆ ಕಿ ಶಕ್ತಿ ದೋ, ಎದುರಿಸುವಂಥ ಶಕ್ತಿ ಕೊಡು, ನಿಭಾಯಿಸ್ತೀನಿ. ಐಸೆ ಭೀಕ್ ಮಾಂಗ್ತೆ रहते हैं. ಹೀಗೆ ಭಿಕ್ಷೆ ಕೇಳ್ತಿರ್ತಾರೆ. ಅರ್ಥಾತ್ भक्त बन जाते हैं और कोई फिर ठगत भी बन जाते हैं. कहते और लिखते हैं एक और करते दूसरा है. ಹೇಳೋದೊಂದು ಮಾಡೋದು ಇನ್ನೊಂದು ಮಾಡ್ತಾರೆ. बाप के आगे भी ठगी करते हैं, अपनी गलती को छिपाने की ठगी करते हैं. ऐसे ठगत भी हैं. ठगत ಅಂದರೆ ठಕ್ ಅಂತ ಹೇಳ್ತಾರಲ್ಲ, ಹಂಗೆ ಮಾಡ್ತಾರೆ ಕೆಲವು ಆತ್ಮಗಳು. ಕೈಯೋ ಮೇ ನಿಭಾನೆ ಕಿ ಶಕ್ತಿ ಹೈ ನಹಿ. ಇನ್ನು ಕೆಲವರಂತೂ ನಿಭಾಯಿಸೋ ಶಕ್ತಿನೇ ಇಲ್ಲ. ಲೇಕಿನ್ ಅಪ್ನೆ ಕೋ ಬಚಾನೆ ಕೆ ಲಿಯೆ ಫಿರ್ ಬಹಾನೆಬಾಜ್ ಹೋತೆ ಹೇ. ಏನರೆ ನೆಪ ಹೇಳಿಬಿಡ್ತಾರೆ. ಅಪ್ನೆ ಕಮ್ಜೋರ್ ಕೋ ಛುಪಾಕರ್ ದೂಸರೋಂ ಕೆ ಬಹಾನೆ ಬನಾತೆ रहते हैं. ಅವೆಲ್ಲ ಮಾಡ್ಬೇಕಂತ ಮಾಡಿದ್ದೀವ್ರಿ, ಅವ್ರು ಹಿಂಗೆ ಮಾಡಿದರು ಅಂಥೇಳಿ ಇನ್ನೊಬ್ಬರ ಮೇಲೆ ಹಾಕ್ತಾರೆ. ಫಲಾನಾ ಸಂಬಂಧ ಐಸಾ ಹೇ ಇಸ್ಲಿಯೇ ಹುವಾ. वह वायुमंडल और वातावरण ऐसा है इसलिए होता है. ಸರ್ಕಮ್ಸ್ಟೆನ್ಸ್ ಸಂಸಾರ ಹೋತಾ ಹೇ. ಐಸೆ ಬಹಾನೆ ಬನಾತೆ रहते हैं. ನಿಭಾಯಿಸೋದ್ರಲ್ಲಿ ಏನು ಮಾಡ್ತಾರೆ, ಅವರು ನೆಪಗಳನ್ನು ಹೇಳ್ತಾ ಕೊಡ್ತಾರೆ. कहना सबका एक की मेरा तो एक बाप दूसरा न कोई. ಹೇಳೋದಂತೂ ಹೇಳ್ತಾರೆ, सबका एक है, ಎಲ್ಲನೂ ಬಾಬಾರ್ತು, ನಂದೇನಿಲ್ಲ. जो कहेंगे और कराएंगे वही करेंगे. लेकिन करने में और प्रैक्टिकल आने में अनेक प्रकार के बन जाते हैं. ಏನೇನೋ ಹೇಳಿರ್ತಾರೆ, ಮಾಡೋಕ್ಕೆ ಹೋಗುವಾಗ ಇನ್ನೇನೇನೋ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. इसलिए अब तक साधारण समझ जो किया उसको बीती सो बीती करो. ಇಲ್ಲಿ ತನಕ ಏನೇನು ಸಾಧಾರಣ ರೀತಿಯಿಂದ ಪುರುಷಾರ್ಥ ಮಾಡ್ತಾ ಬಂದಿದ್ದೀರೋ ಅದನ್ನು ಬಿಟ್ಬಿಡಿ. ಏನಾಗಿದ್ದಾಯಿತು. ಅರ್ಥಾತ್ ಅಪನೆ ऊपर ಹೇಮ್ ಕರೋ. ಮೊದಲು ನಿಮ್ಮ ಮೇಲೆ ನೀವು ದಯೆ ತೋರಿಸ್ಕೊಳ್ಳಿ. ಇಸ್ ಭೂಮಿ ಕೆ ಮಹತ್ವ ಕೋ ಭಿ ಅಚ್ಚಿ ರೀತಿ ಜಾನೋ. ಮಧುಬನ ಭೂಮಿಯ ಮಹತ್ವ, ಅದರ ಮಹತ್ವ ತಿಳ್ಕೊಳ್ರಿ. इस भूमि को साधारण भूमि नहीं समझना है. महान स्थान पर आते हो अपने को महान बनाने के लिए. ಇಲ್ಲಿ ಎದಕ್ಕೆ ಬರ್ತೀರಿ ನೀವು? ನಿಮ್ಮನ್ನು ನೀವು ಮಹಾನ್ ಮಾಡ್ಕೊಳ್ಳೋಕ್ಕಾಗಿ ಬರ್ತೀರಾ. ಮಹಾನ್ ಬನನ ಅರ್ಥಾತ್ ಮಹತ್ವ ಕೋ ಜಾನನ. ಮಹಾನ್ ಆಗೋದರಂತಂದ್ರೇನು? ಮಹತ್ವ ತಿಳ್ಕೊಳ್ಳೋದು. ಸಮझा? ತಿಳಿತಾ? ऐसे समय प्रमाण स्वयं को परिवर्तन करने वाले. ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು? ಪರಿವರ್ತನೆ ಮಾಡಿಕೊಳ್ಳೋಂಥವ್ರು ವಿಶ್ವ ಪರಿವರ್ತನೆಗೆ ನಿಮಿತ್ತ ಬನೇ ಹೋ. ನೀವೇನಾಗಿದ್ದೀರಾ? ವಿಶ್ವ ಪರಿವರ್ತನೆಗೆ ನಿಮಿತ್ತ ಆಗಿರುವಂಥ ಮಕ್ಕಳಿಗೆ ಬಾಪ್ಗೆ ಸಾಥ್ ಪ್ರೀತಿ ಕಿ ರೀತ್ ನಿಭಾನೆ ವಾಲೆ. ತಂದೆಯನ್ನು ಪ್ರೀತಿ ಮಾಡಿದ್ದೀವಿ ಅಂತಂದ್ರೆ ಪ್ರೀತಿಯನ್ನು ನಿಭಾಯಿಸಬೇಕು. ಇಂಥ ನಿಭಾಯಿಸುವಂಥ ಮಕ್ಕಳಿಗೆ ಬಾಪ್ಕೋ ಸದಾ ಅಪನ ಸಾಥಿ ಬನಾನೆ ವಾಲೆ. ನಾವು ಯಾವಾಗಲೂ ತಂದೆಗೆ ಸಾಥಿ ಆಗಿರಬೇಕು. ಯಜ್ಞಕ್ಕೆ ಬಾಬಾರಿಗೆ ಸಾಥ್ ಕೊಡಬೇಕು, ಸಾಥಿ ಆಗಬೇಕು. ಅವ್ರು ಸದಾ ಕಮಲ್ ಪುಷ್ಪ ಸಮಾನ ಸಾಕ್ಷಿ रहने वाले. ಯಾವಾಗಲೂ ಕಮಲ ಪುಷ್ಪ ಸಾಕ್ಷಿ ಆಗಿರುವಂತಹ
ऐसे सदा स्नेही बच्चों को बाप दादा का याद प्यार और नमस्ते। नमस्ते बाबा, नमस्ते। इस मुरली का ज्ञान बिंदु जैसी वृत्ति वैसी ಪ್ರವೃತ್ತಿ ಬನ್ನಿ है। ನಮ್ಮ ವೃತ್ತಿ ಏನು, ನಮ್ಮ ಪ್ರವೃತ್ತಿನೂ ಹಾಗೆ। आत्मिक या रूहानी वृत्ति से प्रवृत्ति में रूहानियत भर जाने के कारण, ಆತ್ಮಿಕ ಅಥವಾ ರುಹಾನಿ ವೃತ್ತಿಯಿಂದ ಪ್ರವೃತ್ತಿನಲ್ಲಿ ಆತ್ಮಿಕತೆಯನ್ನು ತುಂಬಿಕೊಂಡು ನಡೆಯುವುದರ ಕಾರಣ ಅಮಾನತ್ ಸಮಜ್ಕರ್ ಚಲನೆ ಸೇ, ಅಮಾನತ್ ಸಮಜ್ಕರ್ ಚಲನೆ ಸೇ ಅಂತಂದರೆ ಎಲ್ಲವೂ ಪರಮಾತ್ಮನ ಅಂತ ತಿಳ್ಕೊಂಡು ನಡೆದ್ರೆ ಮೇರಾಪನ್ ಸಹಜ ಹಿ ಸಮಾಪ್ತ ಹೋ ಜಾಯೇಗಾ, ನನ್ನದು ಅನ್ನೋದು ಸಹಜವಾಗಿ ಏನಾಗ್ತದೆ, ಸಮಾಪ್ತಿ ಆಗ್ತದೆ। ಅಚ್ಚಾ, ಓಂ ಶಾಂತಿ।